ಆಮೇಲೆ ನಾನು ಹಿಂದೆ ನಿಮಗೂ ಹೇಳಿದ್ದೀನಿ, ನೀವೇ ನನಗೆ ಈ ವಿಚಾರದ ಬಗ್ಗೆ ಕೇಳಿದ್ರಿ, ನಾನು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಹೌದು, ಯಾವ ದೇವ್ರನ್ನ ಅವ್ರು ನಂಬ್ತಾರೆ, ಸೊ ಅದೇ ದೇವ್ರ ಮುಂದೆನೇ ನಾನು ಪ್ರಮಾಣ ಮಾಡ್ತೀನಿ, ಅವರು ಮಾಡಿ ಹೇಳಲಿ. ನನಗೇನು ಇದರಿಂದ ನ್ಯೂಸ್ ಮಾಡ್ಕೋಬೇಕು, ನನಗೆ ಅವಶ್ಯಕತೆನೂ ಇಲ್ಲ ಸರ್. ನಾನು ಆದಷ್ಟು ಸಿಂಪಲಾಗಿ ಬದುಕುವಂಥ ವ್ಯಕ್ತಿ. ಬಟ್ ಇಲ್ಲಿ ಮಾತು ಬಂದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೌದು ಅದನ್ನು ಸಜೆಸ್ಟ್ ಮಾಡಿದವ್ರು ದರ್ಶನ್ ಅವರೇ. ಆದರೆ ನನ್ನ ಬ್ಯಾನರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಏನು ಸಿನಿಮಾ ಆಯ್ತಲ್ಲ, ಇದೇ ಸಿನಿಮಾ ತಂಡದವ್ರನ್ನ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸಿ ಕತೆ ಮಾಡಿಸಿದ್ದ. ಇದರಲ್ಲಿ ನಂದು ಒಂದು ಪಾತ್ರ ಇದೆ, ಪ್ರಮುಖ ಪಾತ್ರ ಇದೆ. ಅವತ್ತು ನಾನು ಪ್ರಾರಂಭ ಮಾಡಿದೆ, ಮುಕ್ತಾಯ ಇನ್ನೊಬ್ಬರು ಮಾಡಿದ್ರು ಅಷ್ಟೇ. ಈಗ ಇದೇ ಕತೆ ಆಗಿತ್ತಾ ಅಂತ ಅಂದ್ಬಿಟ್ಟು ಕಾಟೇರ ಟೈಟಲ್ ಜೊತೆಗೆ ಇದೇ ಕತೆ ಸೇಮ್ ಕತೆನ ನೀವು ಒಂದು ಹೇಳ್ತಾ ಇದ್ರಿ ಅಂತ, ಸಕಲೇಶ್ಪುರದ ಕಡೆ ಒಂದಷ್ಟು ಟೀಮ್ನ ಕರ್ಕೊಂಡು ಕತೆ ಮಾಡ್ಸೋಕ್ಕೆ ನಾನು ಜಾಗ ಮಾಡಿಕೊಟ್ಟಿದ್ದೆ ಅಂತ. ಸರ್, ನಾನು ಮಾಡಿಕೊಟ್ಟಿದ್ದೆ ಅಂದ್ರೆ ತಪ್ಪಾಗ್ತದೆ. ಇದರಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ, ಅದರಲ್ಲಿ ನನ್ನ ಕೊಡುಗೆನೂ ಅಲ್ಪ ಸ್ವಲ್ಪ ಇದೆ. ಇವತ್ತು ಅದೆಲ್ಲ ಅವ್ರಿಗೆ ಧೂಳು ಸಮ ಇರ್ಬೋದು, ಬಟ್ ನನಗೆ ಅದೇ ಬೆಟ್ಟ. ಇರಲಿ, ತೊಂದರೆ ಇಲ್ಲ. ಇವಾಗ ಅವಮಾನಗಳು ಇವೆಲ್ಲ ಇನ್ನು ಹೊಸದೇನಲ್ವಲ್ಲ ಸರ್, ಇರಲಿ, ತೊಂದರೆ ಇಲ್ಲ. ಅವತ್ತು ಆ ಕತೆ ಮಾಡಿಸ್ಬೇಕಾದ್ರೆ ನಂದು ಒಂದು ಪ್ರಮುಖ ಪಾತ್ರ ಇತ್ತು. ಆ ಕತೆ ಮಾಡಿಸ್ಬೇಕಾದ್ರೂ ಅಷ್ಟೇ ಆ ಟೀಮಲ್ಲಿ ನಾನು ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.